ಅಯ್ಯೋ ದೇವ್ರೇ, ಏನಿದು ಸಕ್ಕು? ನಿನ್ ಗಮನ ಎಲ್ಲಿದೆ? ನೋಡ್ಕೊಂಡ್ ಬರಕ್ಕಾಗಲ್ವಾ? ಮನೆಗ್ ಬಂದಿರೋರ್ ಮುಂದೆ ಈ ತರ ಮಾಡ್ಬಿಟ್ಯಲ್ಲ, ನಿನಗೇನ್ ನಷ್ಟ ಇಲ್ಲ, ಅವ್ರ ಮುಂದೆ ನಮ್ ಮರ್ಯಾದೆ ಹೋಯ್ತು. ಸಣ್ಣ ಕೆಲ್ಸ ಕೂಡ ಸರಿಯಾಗಿ ಮಾಡಕ್ ಬರಲ್ವಾ ನಿನ್ಗೆ? ಆ ಸಕ್ಕು ಸದ್ಯದಲ್ಲೇ ದೊಡ್ಡ ತಪ್ಪು ಮಾಡ್ತಾಳೆ. ಮಹಾಕಾಳ, ನನ್ ಗುರು ಮಹಾಕಾಳ ಅವಳ ಕೈಯಲ್ಲಿ ತಪ್ಪು ಮಾಡಿಸ್ತಾನೆ. ಮಹಾಕಾಳ, ಜೈ ಮಹಾಕಾಳ. ಅವಳು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ನೀನು ಕೋಪ ಮಾಡ್ಕೋಬೇಡ, ತಾಳ್ಮೆಯಿಂದ ಇರು, ಮನಸ್ಸನ್ನ ಹಿಡಿತದಲ್ಲಿಟ್ಕೋ. ಆಯ್ತು, ಪರವಾಗಿಲ್ಲ, ಸರಿ ಬಿಡು. ನಿನ್ಗೇನು ಏಟ್ ಬಿದ್ದಿಲ್ಲ ತಾನೇ? ನೀನ್ ಹೀಗ ಆತ್ರ ಪಡಬಾರ್ದು ಸಕ್ಕು, ನಿಧಾನವಾಗಿ ಓಡಾಡ್ಬೇಕು. ಕ್ಷಮಿಸ್ಬಿಡಿ, ಪಾಪ ಚಿಕ್ಕ ಹುಡುಗಿ ಅಲ್ವಾ, ಆಟ ಆಡೋ ವಯಸ್ಸು. ಸಕ್ಕು, ಬೇಗ ನೆಲ ಎಲ್ಲ ಒರೆಸಿ ಸ್ವಚ್ಛ ಮಾಡಿ ಆ ಚೊಂಬನ್ನ ತೊಳೆದಿಡು. ಮತ್ತೆ ಪಾನಕ ಕಲಸಿ ತಗೊಂಡ್ ಬಾ. ಸರಿ ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ತಪ್ಪಾಗೋಯ್ತು. ಅರೆ ಏನಾಯ್ತು ಸಕ್ಕು, ಪರವಾಗಿಲ್ಲ ಬಿಡು. ನೀನೇನಾದ್ರೂ ಬೇಕು ಅಂತ ಮಾಡಿದ್ಯಾ? ಇಲ್ಲ ಅಲ್ವಾ? ತಕ್ಷಣ ಒರೆಸಿ ಸ್ವಚ್ಛ ಮಾಡು. ಇವತ್ ನಮ್ಮ ಅಮ್ಮನ್ಗೆ ಏನಾಯ್ತು? ಯಾಕೆ ಸಕ್ಕು ಜೊತೆ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದಾಳೆ? ತನ್ನ ಬಂಧುಗಳ ಮುಂದೆ ಸಕ್ಕು ಮೇಲೆ ಬೈಗುಳುಗಳು ಸುರಿಮಳೆ ಸುರಿಸೋ ಅವಕಾಶ ಯಾಕೆ ಬಿಟ್ಲು? ಸರಿ ಬಿಡು, ನಾನ್ ಮಾತ್ರ ಸಕ್ಕುನ ಬಿಡಲ್ಲ. ಅವಳ ಕೈಲಿ ತಪ್ಪ ಮೇಲ್ ತಪ್ಪು ಮಾಡಿಸ್ತೀನಿ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಏನ್ ಸಕ್ಕು, ಮತ್ತೆ ಇಲ್ಲಿಗ್ ಬಂದು ಏನ್ ಮಾಡ್ತಿದ್ಯಾ ನೀನು? ಚೊಂಬು ಕೆಳಗ್ ಬಿದ್ದ ಶಬ್ದ ನನಗ್ ಕೇಳಿಸ್ತು. ಆವಾಗ್ಲೇ ನನಗ್ ಗೊತ್ತಿತ್ತು, ಖಂಡಿತ ಚೊಂಬು ತಗ್ಗು ಹೋಗುತ್ತೆ ಅಂತ. ಹೌದು, ಚೊಂಬು ಮಾತ್ರ ಬಿತ್ತಾ ಅಥವಾ ಅದ್ರ ಜೊತೆಗ್ ನೀನು ಬಿದ್ಯಾ? ಮೊದ್ಲು ನೀನು ಕೆಲ್ಸ ಹೇಳಿದವ್ರನ್ನ ಅನ್ಬೇಕು. ತಪ್ಪು ಮಾಡ್ತೀಯಾ ಏನಾದ್ರು ಅಂದ್ರೆ ಅಳ್ತೀಯಾ? ನೀನ್ ಸುಮ್ನೆ ಇರಮ್ಮ. ಪಾನ್ಕ ತಗೊಂಡ್ ಹೋಗ್ಬೇಕಾದ್ರೆ ಅದ್ಕೆ ಕಾಲ್ಗೆ ಪಾಪ ಏನ್ ತಗಲ್ತೋ ಗೊತ್ತಿಲ್ಲ, ಅವ್ರು ಕೆಳಗಡೆ ಬಿದ್ದೋದ್ರು. ಅಯ್ಯೋ, ನೋಡ್ಕೊಂಡ್ ನಿಧಾನವಾಗಿ ನಡಿಬೇಕಲ್ವೇನೋ? ನೋಡ್ಕೊಂಡಿದ್ರೆ ಕೆಳಗ್ ಬೀಳ್ತಿದ್ಲಾ? ಚಿಕ್ಕತ್ತೆ, ನನ್ಗೂ ಅದೇ ಅರ್ಥ ಆಗ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ನನ್ ಕಾಲಿಗೇನೋ ತಾಕ್ತು. ಯಾವ ತಪ್ಪು ಮಾಡ್ಬಾರ್ದು ಅಂತ ನಾನು ತುಂಬಾ ಹುಷಾರಾಗಿ ಹೋದೆ. ನನ್ ಕಾಲಿಗೇನೋ ತಾಕ್ತು. ಆಮೇಲೆ ನೋಡಿದ್ರೆ ನನ್ಗೇನೂ ಕಾಣಿಸ್ಲಿಲ್ಲ. ಏನೋ ಏನೋ ಅಡ್ಡ ಬಂತು, ಆದ್ರೆ ಅದೇನಂತ ನನಗ್ ಗೊತ್ತಾಗಿಲ್ಲ. ವಯ್ಯಾರವಾಗಿ ನಡ್ಕೊಂಡ್ ಹೋಗಿರ್ತೀಯ, ಸುಮ್ನೆ ಕುಂಟು ನೆಪ ಹೇಳ್ಬೇಡ. ನಿದ್ದೆ ಮತ್ತಲ್ಲಿ ನಡ್ಕೊಂಡ್ ಹೋದ್ಯಾ ನೀನು? ಅಯ್ಯೋ ಇಲ್ಲ ಇಲ್ಲ ಚಿಕ್ಕತ್ತೆ, ನಾನ್ ತುಂಬಾ ಹುಷಾರಾಗಿ ಹೆಜ್ಜೆ ಹಾಕೊಂಡ್ ಹೋದೆ. ನಾನು ಯಾವ ತಪ್ಪು ಮಾಡ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದೀನಿ. ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನಿಂದ ನೀವೆಲ್ರೂ ತೊಂದ್ರೆಗೆ ಒಳಗಾಗ್ತೀರಾ ಅಲ್ವಾ? ನಿಜವಾಗ್ಲೂ ನಾನು ಹೇಗ್ ಬಿದ್ದೋದೆ ನನಗ್ ಗೊತ್ತಿಲ್ಲ, ನನ್ನ ನಂಬಿ. ನೀನ್ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ನಾನ್ ಹೇಗ್ ಒಪ್ಕೋತೀನಿ ಸಕ್ಕು? ನೀನ್ ದಿಗುನ ಮದ್ವೆ ಆಗಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ನೀನ್ ತಪ್ಪುಗಳನ್ನ ಮಾಡ್ಬೇಕು, ಬೈಗಳ ತಿನ್ಬೇಕು, ಅದೇ ನಿನ್ ಹಣೆ ಬರ. ಅಮ್ಮ, ಒಂದೊಂದ್ಸರಿ ನಿನ್ ನಡವಳಿಕೆ ನಂಗೆ ಚೂರು ಅರ್ಥ ಆಗಲ್ಲ. ಕೆಲವು ಸಾರಿ ಉಗ್ರ ರೂಪ ತಾಳ್ತೀಯ, ಆದ್ರೆ ಕೆಲವೊಮ್ಮೆ ಶಾಂತ ಸ್ವರೂಪಿಣಿ ಹಾಗಿರ್ತೀಯ. ನಿಜ ಹೇಳ್ಬೇಕಂದ್ರೆ ಇವತ್ ಸಕ್ಕು ಮಾಡಿದ ತಪ್ಪಿಗೆ ನೀನ್ ಅವಳನ್ನ ಸರಿಯಾಗಿ ಬೈಬೇಕಿತ್ತು ಅಮ್ಮ. ಹಾಗ ನೀನು ನನ್ನ ಅತ್ತೆನಾ? ಮದ್ವೆ ಆಗಿರೋಳು ಅತ್ತೆ ಮನೇಲಿರ್ದೆ ತವ್ರ ಮನೇಲೆ ಬಂದ್ ಕೂತ್ಕೊಂಡಿದ್ಯಾ? ನೀನ್ ನನಗ್ ಹೇಳ್ಕೊಡ್ತಿದ್ಯಾ? ತವ್ರ ಮನೇಲಿ ಇರ್ಬೇಕು ಅಂದ್ರೆ ಬಾಯ್ ಮುಚ್ಕೊಂಡಿರ್ಬೇಕು. ಇಲ್ಲ ಆಗಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ನಿಮ್ಮ ಅತ್ತೆ ಮನೆಗೆ ಹೋಗು. ಅರ್ಥ ಆಯ್ತಾ? ಅಮ್ಮ, ಅದೇನಂದ್ರೆ ನಾನು ನಿನ್ ಒಳ್ಳೇದಕ್ಕೆ ನನ್ನ ಒಳ್ಳೇದಕ್ಕೋಸ್ಕರನಾ ಈ ಮಾತನ್ನ ನೀನ್ ಹೇಳ್ತಿದ್ಯಾ?
ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ನನ್ನನ್ನ ಕೀಲ್ಗೊಂಬೆ ಮಾಡಿ ಆಡ್ಸೋಣ ಅನ್ಕೊಂಡಿದ್ಯಾ? ನೀನ್ ಕೊಡೋ ಸಲಹೆಗಳನ್ನ ನಾನು ಪಾಲಿಸ್ಬೇಕಾ? ಯಾಕೆ ನನಗ್ ಬುದ್ಧಿ ಇಲ್ವಾ? ದಡ್ಡಿನ್ ತಂದು ಕಪ್ಪೆ ಎಷ್ಟು ದೊಡ್ಡದಾದ್ರೂ ಸಾಯೋವರೆಗೂ ಅದು ಬಾವಿಲೇ ಇರುತ್ತೆ. ಅದನ್ನ ನೆನ್ಪಿಟ್ಕೋ. ಇಲ್ಲಿರ್ಬೇಕು ಅಂತಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಈ ಕ್ಷಣನೇ ನಿನ್ನ ಅತ್ತೆ ಮನೆಗೆ ಹೊರಟೋಗು. ನನಗೆ ಉಚಿತ ಸಲಹೆ ಕೊಡಬೇಡ ಯಮುನಾ. ನಾನು ಏನ್ ಹೇಳ್ತೀನೋ ನೀನ್ ಅದನ್ನೇ ಮಾಡ್ಬೇಕು. ಎದುರು ಮಾತಾಡ್ದೆ. ನಿನ್ನ ಆಲೋಚನೆಗಳನ್ನ ನಿನ್ನ ತಲೆಲೇ ಇಟ್ಕೋ. ಅರ್ಥ ಆಯ್ತಾ? ನನ್ನ ಹೆತ್ತ ತಾಯಿ ನನ್ನ ಬೈತಿದ್ದಾಳೆ, ವಿರೋಧಿಸ್ತಿದ್ದಾಳೆ. ಸಕ್ಕುನೆ, ಇದೆಲ್ಲದಕ್ಕೂ ಆ ಸಕ್ಕುನೆ ಕಾರಣ. ಆ ಸಕ್ಕುಯಿಂದ ಅಮ್ಮನ ಹತ್ರ ನಾನು ಮಾತುಗಳನ್ನ ಕೇಳ್ಬೇಕಾಗಿದೆ. ನನಗ್ ಬರ್ತಿರೋ ಕೋಪಕ್ಕೆ ಅವಳನ್ನ ಬಿದ್ರ ಬೆತ್ತದಿಂದ ಚೆನ್ನಾಗಿ ಬಾರಿಸ್ಬೇಕು ಅನ್ಸ್ತಿದೆ. ಭಲೆ ಸಾರ್ ಎಷ್ಟು ರುಚಿಯಾಗಿದೆ. ಸಕ್ಕು ಹಾಕು, ಇನ್ನೊಂದ್ ಸ್ವಲ್ಪ ಹಾಕು, ಇನ್ನೊಂದೆರಡು ಸೌಟ್ ಹಾಕು. ಕುಡೀರಿ ಕುಡೀರಿ, ಸಾರ್ ಪೂರ್ತಿ ಕುಡ್ದ್ಬಿಡ್ತೀರಾ? ಲೋಟದಲ್ಲಿ ಹಾಕೊಟ್ರೆ ಕುಡಿತೀನಿ. ಎಷ್ಟು ರುಚಿಯಾಗಿದೆ ಈ ಸಾರು, ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಇವತ್ತಿದೊಂದನ್ನೇ ಕುಡಿತೀನಿ ನಾನು. ಚೆನ್ನಾಗಿದೆ ಅಲ್ವಾ? ಹೌದು, ತುಂಬಾ ಚೆನ್ನಾಗಿದೆ. ದಿನ ಮಾಡೋ ಸಾರ್ಗಿಂತ ಇವತ್ತು ರುಚಿ ತುಂಬಾನೇ ಚೆನ್ನಾಗಿದೆ. ಹಾ, ನನಗ್ ಗೊತ್ತು. ಈ ಸಾರ್ ಮಾಡಿದ್ದು ಸಕೋತ್ಗೆನೆ ಅಲ್ವಾ? ಸಾರ್ ಪೂರ್ತಿ ನೀವೇ ಕುಡ್ದ್ಬಿಡ್ತೀರಾ? ಹೆಂಗಸರು ಕೂಡ ಊಟ ಮಾಡ್ಬೇಕು. ಬಾಯಿ ಸೌದ್ ಹೋಗೋ ಹಾಗೆ ಹೊಗಳ್ತಾ ಇದ್ದಾರೆ. ಸರಿ ವತ್ಸಲ. ಸಕ್ಕು, ಈ ಸಲ ನನ್ಗೆ ಸ್ವಲ್ಪ ಸಾರ್ ಹಾಕು ಸಾಕು. ಇಲ್ ನೋಡು ವತ್ಸಲ, ನೀನೊಂದ್ಸಲ ರುಚಿ ನೋಡು. ನಾಲ್ಗೆ ಮೇಲೆ ಒಂದ್ ಹನಿ ಬಿದ್ರೆ ಸಾಕು, ಪಾತ್ರೆ ಪೂರ್ತಿ ನೀನೊಬ್ಳೆ ಖಾಲಿ ಮಾಡ್ತೀಯ. ಈ ಮನೇಲಿ ನಾನು ಎಷ್ಟೋ ವರ್ಷಗಳಿಂದ ಅಡ್ಗೆ ಮಾಡ್ತಿದ್ದೀನಿ. 3 ಹೊತ್ತು ಅಡ್ಗೆ ಮಾಡ್ತಿದ್ದೀನಿ. ಆದ್ರೆ ಮನೇಲಿ ಯಾರೊಬ್ರು ಕೂಡ ಯಾವತ್ತೂ ನಾನ್ ಮಾಡಿದ ಅಡ್ಗೆ ಚೆನ್ನಾಗಿದೆ ಅಂತ ಮೆಚ್ಕೊಂಡಿಲ್ಲ. ತಟ್ಟೆಗಟ್ಲೆ ತಿಂತಾರೆ, ಆದ್ರೆ ರುಚಿಯಾಗಿದೆ ಅಂತ ಒಂದ್ ಮಾತ್ ಕೂಡ ಹೇಳಲ್ಲ. ತಿಳ್ಕೋಬೇಕಲ್ಲ ಸಕ್ಕು ಮಾಡಿರೋ ಸಾರಿನ ವಿಶೇಷತೆ ಏನು ಅಂತ. ಅಮೃತದ ಹಾಗೆ ಇದೆ ಅಂತ ಎಲ್ರು ಹೊಗಳ್ತಿದಾರಲ್ಲ.